ಹಾಯ್ ಇದು ಶನಿವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆನೇ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು, ಸಾಸಿವೆನ ಹಾಕಿ ಫ್ರೈ ಮಾಡಿ ಕಡಲೆಬೀಜನ ಸಪ್ರೇಟ್ ತೇಲ್ಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರಿಶಿನ ಮತ್ತು ಹುಣಸೆ ಹುಳಿನ ಹಾಕಿಬಿಟ್ರೆ ಅವಲಕ್ಕಿ ರೆಡಿ ಆಗೋಯಿತು. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಲಸಿನಕಾಯಿ ಪಲ್ಯ ಮತ್ತು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಅಂದರೆ ಹಲಸಿನಕಾಯಲ್ಲೇ ನೀರು ಬೇಯಿಸಿರೋದಿರುತ್ತಲ್ಲ ಅದನ್ನೇ ನಾನು ಸಾಂಬಾರು ಕೂಡ ಮಾಡ್ಕೋತಿದ್ದೀನಿ. ಇದನ್ನೆಲ್ಲದೂ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಬಿಟ್ಟು ಸಾಸಿವೆನ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋತಿದ್ದೀನಿ. ಅದನ್ನ ನೀಟಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಕಾಯಿ ತುರಿ ಮತ್ತು ಕೊಬ್ಬರಿ ಆದರೂ ಸೇರಿಸ್ಕೋಬೋದು, ಕರಿಬೇವಾದರೂ ಸೇರಿಸ್ಕೋಬೋದು. ಇಲ್ಲಿ ಇಟ್ಕೊಂಡಿರೋ ಅಂಥ ಅಲಸಂದೆ ಕಾಳು ಮತ್ತು ಪಲ್ಯನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೊನೆಯದಾಗಿ ಕಡಲೆಬೀಜ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಬಟ್ಟೆ ಕೂಡ ವಾಶ್ ಮಾಡೋದಿತ್ತು, ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿ ಮೋಡ ಮುಚ್ಚಿದ ವಾತಾವರಣ ಇದ್ದಿದ್ದರಿಂದ ಮೇಲ್ಗಡೆ ಒಣಗಾಕಿ ಬಂದೆ. ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದಾದಮೇಲೆ ಮತ್ತೆ ಕಿಚನ್ ಡ್ಯೂಟಿನೇ ಇತ್ತು. ಏಕೆ ಅಂದರೆ ಕಡಲೆಬೀಜ ಪುಡಿ ನಾನು ಇನ್ನೂ ಪಲ್ಯಕ್ಕೆ ಹಾಕಿರಲಿಲ್ಲ, ಹಾಗಾಗಿ ಇದಕ್ಕೆ ಬಂದೆ. ಕಡಲೆಬೀಜನ ನೀಟಾಗಿ ಫ್ರೈ ಮಾಡ್ಕೋಬೇಕು, ಸೀದೋಗೋ ಹಾಗೆ ಮಾಡ್ಕೋಬಾರ್ದು. ನೀಟಾಗಿ ಆದಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಪೌಡ್ರು ಮಾಡಿ ಪಲ್ಯಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಪಲ್ಯ ಕೂಡ ರೆಡಿಯಾಗೋಗುತ್ತೆ. ನೀವು ಯಾವತ್ತಾದರೂ ಈ ಥರ ಪಲ್ಯನ ತಿಂದಿದ್ದೀರಾ? ತಿಂದಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಇದೆ, ನೀವು ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋನ ನೋಡ್ಬೋದು. ಅದಕ್ಕೆ ಅಡುಗೆಗೆ ನಾನು ಮುದ್ದೆ ಮತ್ತು ಸಾಂಬಾರು, ಅನ್ನ ಮಾಡ್ಕೊಂಡಿದ್ದೆ.